ಮುಂದಿನ ಸುದ್ದಿ ರಾಜಕಾರಣದ್ದು. ಒಂದು 30 ಜನ ಹಿರಿಯ ಕಾಂಗ್ರೆಸ್ ಶಾಸಕರುಗಳು ದಿಲ್ಲಿಗೆ ಹೋಗಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಬಂತು. ನೀವು ಸಂಪುಟ ಪುನರ್ರಚನೆ ಯಾವಾಗ ಮಾಡೋದು, ನಮಗೆ ಅವಕಾಶ ಯಾವಾಗ ಕೊಡ್ತೀರಿ ಅಂತ ಕೇಳುವುದಕ್ಕೆ ಎಲ್ಲರೂ ಸೇರ್ಕೊಂಡು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದರು. ಭೇಟಿ ಈಗಷ್ಟೇ ಮುಗಿಸಿ ಹೊರಗೆ ಬಂದಿದ್ದಾರೆ. ಒಬ್ಬೊಬ್ಬರೇ ಮಾತಾಡ್ತಿದ್ದಾರಂತೆ. ಈ ಭೇಟಿ ಖುಷಿ ಕೊಟ್ಟಿದೆ, ನಮ್ಮ ಅಹವಾಲುಗಳನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳ್ಕೊಂಡಿದ್ದಾರೆ ಅಂತ ಹಿರಿಯ ಶಾಸಕರುಗಳು ಮಾತಾಡಿದಾರಂತೆ. 30ಕ್ಕೂ ಹೆಚ್ಚು ಶಾಸಕರು ಅಂತ ಒಂದು ಸಂಖ್ಯೆ ಇರೋದು. ಅದರಲ್ಲಿ ಒಂದು 14-15 ಜನ ಕರ್ನಾಟಕ ಭವನದಲ್ಲಿದ್ದಾರೆ, ಉಳಿದವರು ಬೇರೆ ಬೇರೆ ಕಡೆ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಮಾತಾಡ್ಕೊಂಡು ಹೋಗಿರೋದು ಬೇಡಿಕೆ ಏನಂದರೆ ಇಮ್ಮಿಡಿಯೇಟಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಿ ನಮ್ಮಗಳಿಗೆ ಅವಕಾಶ ಮಾಡಿಕೊಡಿ ಅಂತ. ಅವ್ರಲ್ಲಿ ಕೆಲವರು ನಾವು ಸೀನಿಯರ್ ಇದ್ದೀವಿ, ನಮಗೆ ಅವಕಾಶ ಸಿಕ್ಕಿಲ್ಲ ಅಂತಾರೆ. ಇನ್ನು ಕೆಲವರು ಎಕ್ಸಿಸ್ಟಿಂಗ್ ಮಿನಿಸ್ಟರ್ಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆಡಳಿತ ವಿರೋಧಿ ಅಲೆ ಬಂದಿದೆ, ನಮಗೊಂದು ನಮ್ಮ ಪರ್ಫಾರ್ಮೆನ್ಸ್ ಪ್ರೂವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಾರೆ. DK ಶಿವಕುಮಾರ್ ಅವರು ಮಾತಾಡಿದ್ರು ಈ ಭೇಟಿಯ ಬಗ್ಗೆ. ಹೋಗಿ ಕೇಳಿ ಅದರ ಬಗ್ಗೆ ಏನಿಲ್ಲ, ಬಟ್ ಹೊರಗಡೆ ಬಂದು ಏನೇನೋ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟರೆ ಆ್ಯಕ್ಷನ್ ತಗೊಳ್ಬೇಕಾಗತ್ತೆ ಅಂತ. TB ಜಯಚಂದ್ರ, ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ಆಗ್ತಾ ಇರೋದು. ಅಶೋಕ್ ಪಟ್ಟಣ್ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಆತ್ಮೀಯರಾಗಿರುವಂಥ ಶಾಸಕರು. ಒಂದು ರೀತಿ ಇದನ್ನು ಸಿದ್ದರಾಮಯ್ಯನವರೇ ಕಳಿಸಿದ್ರೇನೋ ಅನ್ನುವಂತೆ ನೋಡಲಾಗ್ತಾ ಇದೆ. ಬಟ್ ಸಿದ್ದರಾಮಯ್ಯನವ್ರಿಗೆ ಆತ್ಮೀಯರಾಗಿರೋ ಶಾಸಕರುಗಳ ಮಾತ್ರ ಇಲ್ಲ ಅದರಲ್ಲಿ. ಈಗ ವಿನಯ್ ಕುಲಕರ್ಣಿ DK ಶಿವಕುಮಾರ್ ಜೊತೆ ಚೆನ್ನಾಗಿದ್ದಾರೆ. ಕೇಳಿಸ್ಕೊಳ್ಳಿ ಅವ್ರು ಏನು ಮಾತಾಡಿದ್ದಾರೆ ಅಂತ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಎತ್ತಿಲ್ಲ. ನಾವು 5 ವರ್ಷದಲ್ಲಿ ಈಗಾಗಲೇ 3 ವರ್ಷ ಮುಗಿದಿದೆ. ಒಂದು ಬ್ಯಾಚ್ಗೆ ಈಗಾಗಲೇ ಸಾಮಾಜಿಕ ನ್ಯಾಯನೂ ಒಳಗೊಂಡಂತೆ ಹೊಸಬರಿಗೆ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಆಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಹಿರಿಕರಿರ್ತಕ್ಕಂಥವ್ರು 3 ಟರ್ಮಿಂದ 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಭಾಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಅದನ್ನು ಇಲ್ಲಿ ಇರತಕ್ಕಂಥದ್ದು 2 ವರ್ಷದಲ್ಲಿ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಸಹಾನುಭೂತಿಯಿಂದ ನಮ್ಮ ಮನವಿಯನ್ನು ಕೇಳಿದ್ದಾರೆ. ಅವರ ಹೃದಯಕ್ಕೆ ತಾಕುವಂಥ ರೀತಿಯಲ್ಲಿ ವಿಚಾರ ಮಂದಟ್ಟಾಗಿದೆ. ಬಹುಶಃ ಎಲ್ಲೋ ಒಂದು ಕಡೆಗೆ ಆ ಪ್ರಕ್ರಿಯೆಯನ್ನು ನೋಡಿದಾಗ ಅದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ನಿರ್ಧಾರವನ್ನು AICC ಅವರು ತಗೋತಾರೆ. ಅಧ್ಯಕ್ಷರು ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಭೇಟಿಯಾಗಿ ನಮ್ಮ ಅಹವಾಲನ್ನು ಹೇಳಿದ್ದೀವಿ. ಅವರು ನಾನು ಎಲ್ಲರ ಗಮನಕ್ಕೆ, ಜನರಲ್ ಸೆಕ್ರೆಟರಿಗಳವ್ರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾತಾಡ್ಕೊಂಡು ನಾವು ಬಂದಿದ್ದೀವಿ. ಇನ್ನು 2 ದಿನ ವೆಯ್ಟ್ ಮಾಡಿ ವೇಣುಗೋಪಾಲ್ ಸೂರ್ಜಿ ಅವರು ಮಾತಾಡಿಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ. ಇನ್ನು ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕೊಳಗೆ ರೀಶಫಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅವ್ರ ಮಾತು ಇಲ್ಲ, ಅವ್ರು ಏನಂದ್ರು, ನೀವೆಲ್ಲ ನಿಮಗೂ ಪಾಪ ನೀವೆಲ್ಲ ಭಾಳ ಸೀನಿಯರ್ ಇದ್ದೀರಿ, ಆಯಿತು ನಾವು ಮಾತಾಡ್ತೀನಿ, ನಿಮ್ಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೇ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.